ನಾನು ಬೆಳಗ್ಗೆ ಬಿಸಿನೀರಿಂದ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಮಾಮೂಲಿ ಫ್ರೆಂಡ್ಸ್ ಇಲ್ಲಿ ಈ ಆಯುರ್ವೇದಿಕ್ ಮೆಡಿಸಿನ್ ತಗೊಳ್ತೀನಲ್ಲ ನಾನು ಬ್ರೀತಿಂಗ್ ಪ್ರಾಬ್ಲಮ್ಗೆ ಅದು ತಗೊಳ್ತೀನಿ. ಶಿವ ಇತ್ತೀಚೆಗೆ ಬಿಸಿನೀರು ಕುಡಿಯೋದು ಅಭ್ಯಾಸ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಚರ್ಬಿ ಕರಗ್ಲಿ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಇಬ್ರಿಗೂ ಬಿಸಿನೀರು ಬೇಕು. ಅದು ನಾನು ಬಿಸಿನೀರಲ್ಲೇ ಕುಡಿಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಬಿಸಿನೀರು. ಬೆಚ್ಚಗಿನ ನೀರು ಬೇಕಾ ಕುದಿಯೋ ನೀರು ಬೇಕಾ? ಉಸಿರೇ ಇಲ್ಲ. ಏನು ನಾಟಕಪ್ಪ, ಇಷ್ಟ ತನಕ ಮೊಬೈಲ್ ರೀಲ್ಸ್ ನೋಡ್ಕೊಂಡು ಇವಾಗ ಗುಬ್ರ ಹಾಕೊಂಡಿರೋದು. ಎದ್ದೊಳಪ್ಪಿ ಸಂಕ್ರಾಂತಿ ಹಬ್ಬದಲ್ಲಿ ಯಾರು ಇಷ್ಟೊತ್ತು ಗಂಟೆ ಮಲಗ್ತಾರೇನಪ್ಪಿ ಗಂಡಸರು. ಇಷ್ಟೊತ್ತು ಗಂಡು ಮಕ್ಳು ಎಲ್ಲರೂ ತೋರಣ ಕಟ್ತಾವ್ರೆ, ರಂಗೋಲಿ ಹಾಕ್ತಾವ್ರೆ. ಶಿವ ಕೆಲ್ಸಕ್ಕೆ ಹೋಗ್ತಿದ್ದೆ ಫ್ರೆಂಡ್ಸ್, ಅಷ್ಟೇ ನಾನು ತೋರಣ ಗಿಡ ಕಟ್ಟಿಸ್ಕೋಬೇಕು. ತಗೊಳ್ಳಿ ಹಾಟ್ ವಾಟರ್ಸ್. ನನಗೆ ಒಂದು ಮಗ್ನಲ್ಲಿ ಬಿಸಿನೀರು, ಒಂದು ಕ್ಯಾಪ್ ಮೆಡಿಸನು ಮಿಕ್ಸ್ ಆರಂಭಿಸಿ, ಆಮೇಲೆ ಗಟ ಕುಡೀರಿ. ನಾನು ಅಂದ್ಕೊಂಡಿರಲಿಲ್ಲ ಫ್ರೆಂಡ್ಸ್ ಇದು ಇಷ್ಟು ಚೆನ್ನಾಗಿ ವರ್ಕ್ ಆಗ್ತಿದೆ ಅಂದ್ಬಿಟ್ಟು. ಈಗ ನನಗೆ ಆಲ್ಮೋಸ್ಟ್ ಬ್ರೀತಿಂಗ್ ಪ್ರಾಬ್ಲಮೇ ಇಲ್ಲ. ಕೋರ್ಟಲ್ಲಿ ಓಡಾಡ್ಬಿಟ್ರೆ ಸಾಕು, ಕೆಮ್ಮಿ ಉಸಿರಾಡೋಕ್ಕೆ ಆಗ್ತಿರಲಿಲ್ಲ. ಇದು ಕುಡ್ದಾಗಿಂದ ಎಷ್ಟಾದರೂ ಓಡಾಡಲಿ ನೋ ಪ್ರಾಬ್ಲಮ್ ಥರ ಐತೆ. ಕುಡಿಯೋಕ್ಕೆ ಸ್ವಲ್ಪ ಕಷ್ಟ ಆಗ್ತೈತೆ, ಅಡ್ಜಸ್ಟ್ ಮಾಡ್ಕೊಂಡು ಕುಡಿಬೇಕು. ಓಕೆ ಫ್ರೆಂಡ್ಸ್, ಇದನ್ನ ಕುಡಿದ್ಬಿಟ್ಟು ನಾವು ತೋರಣ ಕಟ್ಟಕ್ಕೆ ಹೋಗ್ತೀವಿ ಫ್ರೆಂಡ್ಸ್. ಯಾಕಂದರೆ ಶಿವ 10 ಗಂಟೆ ಕೆಲ್ಸಕ್ಕೆ ಹೋಗ್ತೈತೆ ಫ್ರೆಂಡ್ಸ್. ಹಾಗಾಗಿ ಇವಾಗೆ ತೋರಣ ಕಟ್ಸ್ಕೊಬಿಟ್ರೆ ನಾನು ಶಿವ ವರ್ಷ ಪೂಜೆ ಮಾಡಿರ್ತೀನಿ. ಶಿವ ಬಂದು ಸ್ನಾನ ಮಾಡ್ಕೊಂಡು ಮತ್ತೆ ಪೂಜೆ ಮಾಡ್ತಿದ್ದೆ. ನಾವಿವಾಗ ಬೆಳಗ್ಗೆ ಮಾವನೆಲ್ಲ ಕಿತ್ಕೊಳ್ಳೋಕೆ ಬಂದಿದ್ದೀವಿ ಫ್ರೆಂಡ್ಸ್. ಮರ ಹತ್ತಕ್ಕೆ ಆಗ್ತಾ ಇಲ್ಲ ಫ್ರೆಂಡ್ಸ್ ಶಿವ ಕೈಲಿ, ಅದಕ್ಕೆ ಕಿತ್ಕೋತೈತೆ. ಯಾಕಂದರೆ ಈ ಮರ ಹತ್ತಿದ್ರೆ ಮರನೇ ಇರಲ್ಲ. ತೋರಣ ಅಂಡು ಕಳ್ಸಕ್ಕೆ. ಗುಡ್ ಮಾರ್ನಿಂಗ್ ಟಾಮ್ಸಿ, ಹ್ಯಾಪಿ ಸಂಕ್ರಾಂತಿ, ಮಕರ ಸಂಕ್ರಾಂತಿ. ಏನಪ್ಪಿ ಊರಾಗ್ಲ ಎಲೆಗಳು, ಇದ್ರಲ್ಲಿ ಊಟನೇ ಮಾಡ್ಬೋದಲ್ಲ. ಅಪ್ಪ ನಿಧಾನ, ಇರೋದೊಂದು ಮರ, ಅದನ್ನು ಉರುಳಿಸ್ಬಿಟ್ಟು. ಇದು ತೊಲೆ ಹಾಕೊಂಡ್ರಲ್ಲೇ, ತೊಲೆ ಫ್ರೆಶ್ ಆಗಿದಾವೆ. ಬಾರಟಮ್ಮ ಹೆಲ್ಪ್ ಮಾಡು ಹಬ್ಬದಲ್ಲಿ. ಸಕ್ಕತ್ತಾಗೈತೆ. ತೋರಣಕ್ಕೊಂದು 20 ಎಲೆ ಬೇಕಾಗ್ಬೋದು, ಕಲಶಕ್ಕೊಂದು ಚೆನ್ನಾಗಿರೋ ಎಲೆ 5 ಬೇಕು. ಗೊತ್ತಿಲ್ಲಪ್ಪಿ ನನಗೆ ತೋರಣ ಲೆಕ್ಕಾಚಾರ. ಅಗಲ ಇದಾವಲ್ಲ ಸಾಕಾಗ್ಬೋದು ಅಂತ ಅನ್ನಿಸ್ತೈತೆ ನನ್ನ 6th ಫ್ರೆಂಡ್ ಪ್ರಕಾರ. ಆದರೆ ಒಂದೇ ಸೈಜ್ದು ಒಂದು 5 ಎಲೆ ಕಿತ್ಕೊಡು ಕಳ್ಸಕ್ಕೀಗ. ಇಲ್ಲ ಇದ್ರಲ್ಲಿ ಆಯ್ಕೋತೀನಿ ಬಾ ಹೋಗ್ಲಿ. ಸುಳಿ ಮುರಿಬಾರ್ದು ಯಾವುದೋ ಗಿಡದಲ್ಲಿ, ಮಕ್ಳು ಇಲ್ದೇ ಇರೋರು. ಥ್ಯಾಂಕ್ ಯು. ಎಲ್ಲಿಗೆ ಹೋಗ್ತಿದೆಯಾ? ಕರೆಕ್ಟ್, ಬೇವಿನ ಸೊಪ್ಪು ಬೇಕು ಪೂಜೆಗೆ. ಮಾವು ಬೇವು ಇರಲೇಬೇಕು. ಮಾವು ಬೇವು ಯುಗಾದಿಗಲ್ಲ. ಎಳ್ಳು ಬೆಲ್ಲ ಸಂಕ್ರಾಂತಿ, ಬೇವು ಬೆಲ್ಲ ಯುಗಾದಿ. ಸಾರ್ಥಕವಾಯ್ತು. ಮೊದಲು ನಾವು ಈ ಸೊಂದಿಗೊಂದಿ ಪೊದೆ ಒಳಗೆ ಇರೋ ಕರ್ಬೇವು ಕಿತ್ಕೋಬೇಕು ಫ್ರೆಂಡ್ಸ್. ಕರ್ಬೇವು ಪೂಜೆಗಲ್ಲ ಫ್ರೆಂಡ್ಸ್, ಅಡುಗೆಗೆ. ಹುಷಾರಪ್ಪಿ ಫ್ರೆಂಡ್ಸ್, ಇದು ಕರ್ಬೇವು ಸೀಸನ್ ಅಲ್ಲ, ಇದು ಎಲ್ಲ ಉದುರ್ತವೆ, ಹುಳ ಆಗ್ತವೆ. ಅದಕ್ಕೆ ಒಂದು ಮಳೆ ಬರೋ ತನಕ ಸ್ವಲ್ಪ ಇದು ಮಾಡಬೇಕು. ಸುಳಿ ಮುರಿಬೇಡಪ್ಪಿ, ಬೈತಾರೆ ಫ್ರೆಂಡ್ಸ್. ಸುಳಿ ಮುರಿದ್ರೆ ಮಕ್ಳಿಲ್ದೇ ಇರೋರು ಮುರಿಬಾರ್ದು ಅಂತೆ. ಅದು ಯಾರು ಮುರಿಬಾರ್ದು, ಸುಳಿ ಅದು ಮಗು ಥರಲ್ಲ. ಇನ್ನು ಬೆಳಗ್ಗೆ ಬಿಸಿಲಲ್ಲಿ ವಾಕಿಂಗ್ ಮಾಡ್ತಾವನೆ. ಟಮ್ಮ ಬಾರ, ಅವ್ನು ನಡೆದಿದ್ದೆ ದಾರಿ. ಮಾವಿನ ಎಲೆ ರೆಡಿ, ಕರ್ಬೇವೆಲೆ ರೆಡಿ. ಇನ್ನು ಬೇವಿನ ಎಲೆ ಒಂದು ಕಿತ್ಕೊಂಡು ಹೋಗ್ತಾ ಇರುವ. ಶಿವ ನುಗ್ಗೆ ಗಿಡರ ಪಾಪ ಪ್ರೀತಿಯಿಂದ ಬೆಳೆಸ್ತಾ ಇತ್ತು. ಇಲ್ಲಿ ಅದೆಲ್ಲ ಕ್ಲೀನ್ ಮಾಡಿದ್ರಲ್ಲ, ಅದು ಬಿದ್ರೆಲ್ಲ ಕಡ್ದು ಅವರೆಲ್ಲ ಹಾಳು ಮಾಡ್ಬಿಟ್ಟವ್ರೆ. ಆದರೂ ಪರವಾಗಿಲ್ಲ, ಕೊಂಬೆ ಹಸ್ರಾಗಿ ಉಳ್ಕೊಂಡೈತೆ, ಚಿಗುರ್ಬೋದು. ನೀರು ಹಾಕಪ್ಪಿ, ಚಿಗುರ್ಕೋತೈತೆ. ನಿನ್ನ ಪ್ರೀತಿಯಿಂದ ಬೆಳೆಸಿದ ನುಗ್ಗೆ ಮರ ಏನೂ ಆಗಲ್ಲ. ಕೈ ಸೇದ ಸರಿ. ಇಲ್ಲಿ ಬೇವಿನ ಎಲೆ ಎಲ್ಲಿ ಕಾಣಿಸ್ತೈತೆ? ನನಗೆ ಕಾಣಿಸ್ತಾನೇ ಇಲ್ಲ. ಗಬ್ಬು ಗಿಡ ಕಾಣಿಸ್ತೈತೆ. ವಾವ್ ಫ್ರೆಂಡ್ಸ್ ನೋಡಿ, ಎಲೆ ಅಂದ್ರೆ ಹಸಿರು ಕಲರೇ ಇರ್ತೈತೆ ಅಂತ ನಿಮ್ಮ ಇಮ್ಯಾಜಿನೇಷನ್ ಅಲ್ಲ ಫ್ರೆಂಡ್ಸ್. ಇಲ್ಲಿ ಈ ಕಲರ್ ಎಲ್ಲೇನೋ ಐತೆ, ಇದು ಪಿಂಕು ಏನೇನೋ ಮಿಕ್ಸು. ಕರಿಬೇವು ರೆಡಿ, ಬೇವು ಕರಿಬೇವು ಎರಡೂ ರೆಡಿ. ಚಿಗುರು ಕಿಲ್ಬೇಡ, ಹೋಗ್ಲಿ ಬಿಡಪ್ಪಿ. ಸ್ವಲ್ಪ ಪೂಜೆಗಿದ್ರೆ ಸಾಕು, ಶಾಸ್ತ್ರಕ್ಕೆ ತಕ್ಕಷ್ಟು. ಓಕೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೆಂಗಿದ್ದೀರಿ ಫ್ರೆಂಡ್ಸ್? ನಾವಂತೂ ಸೂಪರ್ ಡೂಪರ್ಗೆ ಸಂಕ್ರಾಂತಿ ಹಬ್ಬನ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀವಿ. ನಿಮ್ಮದು ಜೋರ ಫ್ರೆಂಡ್ಸ್ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ ಫ್ರೆಂಡ್ಸ್. ಇವತ್ತು ಹಬ್ಬ ಮಾಡಿಕೊಂಡು ಫುಲ್ ಖುಷಿಯಾಗಿರೋಣ. ಪೊಂಗಲ್ ಅದು ಇದು ಮಾಡಿಕೊಂಡು, ನಿಮ್ಮ ಮನೆಗಳ ಹತ್ರ ಹಸುಗಳಿದ್ರೆ ಪೊಂಗಲ್ ಮಾಡಿದ್ರೆ ಹಸುಗಳಿಗೆ ಕೊಡ್ರಿ ಫ್ರೆಂಡ್ಸ್. ಇವತ್ತು ಒಳ್ಳೇದಾಗ್ತೈತೆ. ನಮ್ಮ ಮನೆ ಹತ್ರ ಹಸುಗಳಿಲ್ಲ ಫ್ರೆಂಡ್ಸ್. ಅವ್ರದ್ದೈತೆ ಸಗಣಿ ಬತ್ತೀವಲ್ಲ ಅವ್ರದ್ದು. ಅವರು ಕಟ್ಟಾಕಿದ್ರೆ, ಆಚೆ ಕಟ್ಟಾಕಿದ್ರೆ ತಿನ್ಸ್ಬಿಟ್ಟು ಬಂದುಬಿಡ್ತೀನಿ ಪೊಂಗಲ್ನ ಸೀಕ್ರೆಟಾಗಿ. ಟಾಮ ಬಾರೋ, ಇವನವನಲ್ಲ ಫ್ರೆಂಡ್ಸ್, ಇವನಿಗೂ ತಿನ್ನಿಸ್ಬೋದು.
ಓಕೆ ಫ್ರೆಂಡ್ಸ್, ಈಗ ನಾನು ಹಬ್ಬಕ್ಕೆ ಕೆಲಸಗಳು ನಿಂತ್ಕೊಂಡ್ರೆ ಶಿವಕ್ಕೆ ಟಿಫನ್ ಲೇಟ್ ಆಗಿಬಿಡ್ತಿದೆ ಫ್ರೆಂಡ್ಸ್. ಆಲ್ರೆಡಿ 10-11 ಗಂಟೆ ಕೆಲಸ ಐತೆ. ಶಿವದು ನೀರು ಹಾಕ್ಬೇಕಲ್ಲ, ಡೈಲಿ ನೀರು ಹಾಕಲೇಬೇಕು ಗಿಡಗಳಿಗೆ ನರ್ಸರಿಲಿ, ಇಲ್ಲಾಂದರೆ ಒಣಗೋಗ್ತವೆ. ಹಬ್ಬ ಹುಣ್ಣಿಮೆ ಏನೂ ಇಲ್ಲ, ಹಂಗಾಗಿ ಶಿವ ನೀರು ಹಾಕಕ್ಕೆ ಹೋಗ್ತಿದ್ದೆ ಫ್ರೆಂಡ್ಸ್. ನಾನು ಅಷ್ಟರಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟು 11 ಗಂಟೆ ಅಷ್ಟರಲ್ಲಿ ಅಡುಗೆ ರೆಡಿ ಮಾಡಿಬಿಡ್ತೀನಿ. ಆದ್ರೂ ಪಾಪ ಹಸ್ಕೊಂಡು ಹೋಗ್ತಿದ್ದಲ್ಲ, ಸಿಂಪಲ್ಲಾಗಿ ಒಂದು ಉಪ್ಪಿಟ್ಟು ಮಾಡಿಬಿಡ್ತೀನಿ ಫ್ರೆಂಡ್ಸ್. ಬೇಗ ಆಡ್ಕೋ ಟಿಫನೇ ಉಪ್ಪಿಟ್ಟು, ಬೇಗ ಆಗೋ ಅಡುಗೆನೇ ಟಿಫನೇ ಉಪ್ಪಿಟ್ಟು. ಯಾವ ಕನ್ನಡನ ಇದು? ಅದನ್ನೇ ಮಾಡ್ತೀನಿ ಫ್ರೆಂಡ್ಸ್ ಬೇಗ. ಫ್ರೆಂಡ್ಸ್, ಉಪ್ಪಿಟ್ಟು ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂದ್ಬಿಟ್ಟು ಸಬ್ಬಕ್ಕಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಸಬ್ಬಕ್ಕಿ ಉಪ್ಪಿಟ್ಟು, ಅರ್ಧ ಹೋಳು ನಿಂಬೆಹಣ್ಣು ಇರಲೇಬೇಕು ಫ್ರೆಂಡ್ಸ್. ಉಪ್ಪಿಟ್ಟಿಗೆ ಎಕ್ಸ್ಟ್ರಾ ಟೇಸ್ಟ್ ಇರ್ತೈತೆ. ಕರಿಬೇವು, ಟೊಮೊಟೊ ಜಾಸ್ತಿ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ನಾನು ಒಂದು ಟೊಮೊಟೊ, ನಾಟಿ ಟೊಮೊಟೊ ಅಲ್ಲ, ಮನೇಲಿ ಫ್ರಿಜ್ಜಲ್ಲಿ ಇಟ್ಟರು ಕೊಳಿತಾವೆ, ಅದಕ್ಕೆ ಜಾಸ್ತಿ. ಮತ್ತು ಉಪ್ಪಿಟ್ಟಿಗೆ ಜಾಸ್ತಿ ಟೊಮೊಟೊ ಹಾಕಿದ್ರೇ ನನಗೆ ಇಷ್ಟ ಆಗೋದು. ಅದಕ್ಕೆ ಹಸಿಮೆಣಸಿಕಾಯಿ, ಈರುಳ್ಳಿ, ಕಡಲೆಬೀಜ, ಚಿರೋಟಿ ರವೆ ಉಪ್ಪಿಟ್ಟು ತಿನ್ನೋದು ಫ್ರೆಂಡ್ಸ್. ಬನ್ಸಿ ರವೆ ಉಪ್ಪಿಟ್ಟು ಶಿವನೂ ತಿನ್ನಲ್ಲ, ನಾನು ತಿನ್ನಲ್ಲ, ಅದಕ್ಕೆ ಬನ್ಸಿ ರವೆ ತಗೊಂಡಿದ್ದೀನಿ. ಶಿವಾಗೂ ನನಗೆ ಇಬ್ಬರಿಗೂ ಉಪ್ಪಿಟ್ಟು ಇಷ್ಟ ಆಗಲ್ಲ ಫ್ರೆಂಡ್ಸ್. ಅದಕ್ಕೆ ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ಸ್ಪೆಷಲ್ ಆಗಿ ಹಾಕೊಂಡು ಮಾಡ್ಕೊಂಡ್ರೆ ಸೂಪರ್ ಆಗಿರ್ತೈತೆ ತಿನ್ನಕ್ಕೆ ಅಂದ್ಬಿಟ್ಟು ಅದಕ್ಕೆ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೊಂಡು ಕಡಲೆ ಬೀಜನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಶಿವ ಫೇವ್ರೇಟು. ಒಂದು ಕಡೆ ರವೆನೂ ಹುರ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಒಂದೇ ಬಾಣಲಿಯಲ್ಲಿ ರವೆನೂ ಹುರಿದಾಕೊಂಡು ಅದರಲ್ಲೇ ತರಕಾರಿ ಎಲ್ಲ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೆ. ಅಡುಗೆ ಲೇಟ್ ಆಗ್ಬಿಡ್ತಿತ್ತು ಅಂದ್ಬಿಟ್ಟು ಒಂದು ಕಡೆ ರವೆ ಹುರ್ಕೊಂಡು ಒಂದು ಕಡೆ ಅಡುಗೆ ಮಾಡ್ಕೊತಾ ಇದ್ದೀನಿ. ಉದ್ದಿನ ಕಾಳು ಒಂದು ಸ್ವಲ್ಪ ಹಾಕೊಂಡೆ ಫ್ರೆಂಡ್ಸ್. ಕಡಲೆಬೇಳೆನೂ ಹಾಕ್ಕೋಬೇಕು ಇರಲಿಲ್ಲ, ಇವಿಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಸಾಸಿವೆ ಹಾಕೊಂಡು ಕರಿಬೇವು ಹಾಕೊಂಡು ಹಸಿಮೆಣಸಿಕಾಯಿ ಮಾತ್ರ ಜಾಸ್ತಿ ಹಾಕೋಬೇಕು ಫ್ರೆಂಡ್ಸ್. ಉಪ್ಪಿಟ್ಟು ಶಿವ ತಿನ್ನಬೇಕು ಅಂದರೆ ಖಾರವಾಗಿ ಹುಳಿಯಾಗಿದ್ದರೆ ಇಷ್ಟಪಟ್ಟು ತಿಂತೈತೆ. ಅದಕ್ಕೆ ಸ್ವಲ್ಪ ಹಸಿಮೆಣಸಿಕಾಯಿ ಜಾಸ್ತಿನೇ ಹಾಕೊಂಡು ಅದನ್ನು ಫ್ರೈ ಮಾಡ್ಕೊಂಡು ಆಮೇಲೆ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಹಾಕೋತಾ ಇದ್ದೀನಿ. ಮಾಮೂಲಿ ತರಕಾರಿ ಸೊಪ್ಪು ಏನಿಲ್ಲ ಅಂದರೆ ಈರುಳ್ಳಿ ಜಾಸ್ತಿ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡ್ಕೋತೀನಿ ಫ್ರೆಂಡ್ಸ್, ಸಕ್ಕತ್ತಾಗಿರ್ತೈತೆ. ಇವಾಗ ಒಂದು ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಎಲ್ಲ ಹಾಕೋತಾ ಇದ್ದೀನಿ. ಅದಕ್ಕೆ ಒಂದೇ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಸಬ್ಬಕ್ಕಿ ಸೊಪ್ಪನ್ನ ಹಾಕೊಂಡು ಒಂದು 2 ನಿಮಿಷ ಫ್ರೈ ಮಾಡಿದ್ರೆ ಸಾಕು ಫ್ರೆಂಡ್ಸ್. ಎಣ್ಣೆನಲ್ಲಿ ಫ್ರೈ ಆಗಿಬಿಡ್ತೈತೆ. ಆಮೇಲೆ ಟೊಮೊಟೊ ಹಾಕೋಬೇಕು. ಮೊದಲಿಗೆ ಟೊಮೊಟೊ ಹಾಕೋಬಿಟ್ರೆ ಸಬ್ಬಕ್ಕಿ ಸೊಪ್ಪು ಎಲ್ಲ, ಅದಕ್ಕೋಸ್ಕರ ಸ್ಟಾರ್ಟ್ ತೋರಣದಿಂದ ಸ್ಟಾರ್ಟ್ ಫೆಸ್ಟಿವಲ್ಲು. ತೋರಣ ಕಟ್ಟೋದ್ರ ಲಕ್ಷಣನೇ ಬೇರೆ ಅಲ್ಲಪ್ಪೆ. ಇದು ಲಕ್ಷಣ ನೋಡುವ ಸಮಯ, ಉಪ್ಪಿಟ್ಟು ಮಾಡುವ ಸಮಯ. ಟೊಮೊಟೊ ಸಾಫ್ಟಾಗಿ ಬಂದಿದೆ. ಟೊಮೊಟೊನು ಚೆನ್ನಾಗಿ ಸಾಫ್ಟಾಗಿ ಬೆಂದಿತ್ತು. ಈಗ ನೀರು ಹಾಕ್ಕೊಳ್ತಾ ಇದ್ದೀನಿ. ಬಿಸಿನೀರು ಬೇಕಾದ್ರೆ ಕುದಿಸಿ ಸೈಡಲ್ಲಿ ಇಟ್ಕೊಂಡು ಹಾಕೊಂಡ್ರೆ ಆಗಲು ಬೇಗ ಬೇಯ್ತೈತೆ ಫ್ರೆಂಡ್ಸ್. ಚಿರೋಟಿ ರವೆ ಎಲ್ಲ ಹೆಂಗಿದ್ರು ಬೇಯ್ತೈತೆ ಅಂದ್ಬಿಟ್ಟು ಹಾಕ್ಕೊಂಡೆ. ಸ್ವಲ್ಪ ನೀರು ಹಾಕಾರೆ ಈ ಕಡೆ ಆಡ್ಬಿಟ್ಟು ಕೈ ಸುಟ್ರೂ ಪರವಾಗಿಲ್ಲ ಫ್ರೆಂಡ್ಸ್. ನಾವು ಸ್ಟವ್ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಳ್ಳೇಬೇಕು. ಅದೊಂಥರ ನಮಗೆ ಫ್ರೆಂಡ್ಸ್ ಹೆಣ್ಮಕ್ಳಿಗೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಹಿಂದೆನೇ ಚಿರೋಟಿ ರವೆ ಹಾಕ್ಕೊಳ್ತೀನಿ. ಉಪ್ಪಿಟ್ಟು ಮಾಡೋಕೆ ಒಂದೇನಂದರೆ ಫ್ರೆಂಡ್ಸ್, ಅದು ಬೇಯ್ತಾ ಹಾರ್ತಿದೆ ಕೈ ಮೇಲೇ. ಲೋ ಫ್ಲೇಮ್ ಮೇಲೆ ಇಟ್ಕೊಂಡ್ರು ಸಿಕ್ಕಾಪಟ್ಟೆ ಹಿಂಸೆ. ಅದಕ್ಕೆ ಚಿರೋಟಿ ರವೆ ಹಾಕ್ಬಿಟ್ಟು ಇದೊಂದು ಸ್ವಲ್ಪ 1-2 ನಿಮಿಷ ಆಗಿದ ತಕ್ಷಣನೇ ನಿಂಬೆ ರಸನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ತಾ ಇದ್ದೀನಿ. ನಿಂಬೆ ರಸ ಈಗಲೇ ಹಾಕ್ಕೋಬೇಕು. ಆಮೇಲೆ ಕಲಿಸ್ತಾ ಇದ್ದೀನಿ, ಕೈ ಮೇಲೆ ಆರ್ತಿತ್ತಲ್ಲ ಅಂದ್ಬಿಟ್ಟು ಒಂದು ಮಿಕ್ಸ್ ಕೊಟ್ಬಿಟ್ಟು ತಟ್ಟೆ ಮುಚ್ಚಿಬಿಟ್ಟು ಬಿಟ್ಬಿಟ್ಟೆ ಫ್ರೆಂಡ್ಸ್. ಚಿರೋಟಿ ರವೆ ಎಲ್ಲ 1-2 ನಿಮಿಷಕ್ಕೆ ಬೆಂದೋಗ್ತೈತೆ. ಬನ್ಸಿ ರವೆ ಆದರೆ ಸ್ವಲ್ಪ ಲೇಟ್ ಆಗ್ತೈತೆ. ಮಾರ್ನಿಂಗ್ ಟಿಫನ್ ರೆಡಿ ಫ್ರೆಂಡ್ಸ್. ಪೂಜೆಗೆ ಕಳಶಕ್ಕೆ ತೆಂಗಿನಕಾಯಿಗಳು ರೆಡಿಯಾಗಿದೆ. ನಾಳೆಗೆ ಗುರುವಾರ ಅನ್ಕೋತೀನಿ, ವಾರ ಒಪ್ಪತ್ತು ಗೊತ್ತಿಲ್ಲ, ಆದ್ರೂ ಹಬ್ಬ ಮಾಡ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಸಂಕ್ರಾಂತಿ 14ನೇ ತಾರೀಕು ಇರೋದು ಕ್ಯಾಲೆಂಡ್ರಲ್ಲಿ, ಆದ್ರೆ ನಾವು 15ನೇ ತಾರೀಕು ಮಾಡ್ತಾ ಇದೀವಿ. ವೈ ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಪೂಜೆ ಗೀಜೆ ಇಲ್ದಿರಾ ಬೆಳಗ್ಗೆ ಮೇಯ್ತಾ ಇದೆಯಲ್ಲಪ್ಪಿ. ಇವತ್ತು ಪೂಜೆ ಮಾಡ್ಬಿಟ್ಟು ಊಟ ಮಾಡ್ಬೇಕು ಹಬ್ಬದ ದಿನ, ಆದರೆ ನಮ್ಮ ರೂಲ್ಸ್ ಎಲ್ಲ ಚೇಂಜ್ ಆಗ್ತಿದೆ ಫ್ರೆಂಡ್ಸ್. ಇವಾಗ ಶಿವ ಟಿಫನ್ ಮಾಡ್ಕೊಂಡು ಹೋದ್ಮೇಲೆ ಮನೆ ಒರೆಸ್ಬಿಟ್ಟು ಹೆಂಗಿರೋ ರಾತ್ರಿ ರಂಗೋಲಿ ಹಾಕಿದ್ದೀನಲ್ಲ ಫ್ರೆಂಡ್ಸ್, ಹುಡುಗಿ ರಂಗೋಲಿ, ಅದೇ ರಂಗೋಲಿನ ಐತೆ. ಹೊಸ್ಲಿಗೆ ಅರ್ಶಿನ ಕುಂಕುಮ ಇಟ್ಕೊಂಡು ಪೂಜೆ ಮಾಡೋದು ಅಷ್ಟೇ ಫ್ರೆಂಡ್ಸ್. ತುಳಸಿ ಹತ್ರ ಕಲರ್ ಹಾಕಿಲ್ಲ ಫ್ರೆಂಡ್ಸ್, ಸಿಂಪಲ್ ಆಗಿ ಒಂದು ಹಾಕಿದ್ದೀನಿ. ಟಾಮು ಹಾಳು ಮಾಡ್ತಾನೆ ಅಂತ ಹೊಸ್ಲಿಗೆ ಈ ಥರ ಹಾಕ್ಕೊಂಡಿದ್ದೀನಿ. ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ದೇವ್ರಿಗೆ ಕಡಲೆಕಾಯಿ, ಗೆಣಸು, ಅವರೆಕಾಯಿ ಎಲ್ಲ ಬೇಯಿಸಕ್ಕೆ ಹಾಕಿದ್ದೀನಿ. ಪೊಂಗಲ್ಗಿಂತ ಮುಂಚೆ ಇದೆ ಸ್ಪೆಷಲ್ ಫ್ರೆಂಡ್ಸ್. ಇದನ್ನು ಬೇಯಿಸ್ಬಿಟ್ಟು ದೇವ್ರಿಗೆ ಇಟ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಆಮೇಲೆ ಪೊಂಗಲ್ ಮಾಡ್ಕೊಳ್ಳೋದು. ಓಕೆ ಫ್ರೆಂಡ್ಸ್, ಈಗ ಪಟ ಅಂತ ರೆಡಿ ಆಗ್ಬಿಟ್ಟು ಬಂದು ದೇವ್ರಿಗೆ ದೀಪ ಹಚ್ಚೋಣ. ಈ ಬಳೆನೇ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಮತ್ತು ಈ ಸೆಟ್ ಹಾಕ್ಕೊಳ್ತಾ ಇದ್ದೀನಿ, ಜುಮ್ಕಿ. ಇದು ನನ್ನ ಮೇಕಪ್ ಕಿಟ್ಸು. ಇದು ನನ್ನ ಸೀರೆ ಫ್ರೆಂಡ್ಸ್. ನನ್ನ ಮುಖಕ್ಕೆ, ನನ್ನ ಮೇಕಪ್ಗೆ ಬಳಸೋ ಕ್ರೀಮ್ಗಳು ಲಿಂಕ್ ಕೇಳಿದ್ರಿ ನೀವು. ಇದೇನಂದರೆ ಫ್ರೆಂಡ್ಸ್, ಒಂದು ಕಾಂಬೋ ಸೆಟ್ಟು. ಓದ್ಸತಿ ಯಾವ ಹಬ್ಬ ಆಯಿತು, ಯಾವುದೋ ಹಬ್ಬದಲ್ಲಿ ದೀಪಾವಳಿ ಅನಿಸುತ್ತೆ, ಆಫರ್ ಇತ್ತು, ಹಂಗಾಗಿ ತೊಗೊಂಡೆ. ಕಾಂಬೋ ಸೆಟ್ ಇದು. ಫೌಂಡೇಶನು, ಮಾಯ್ಶ್ಚರೈಸರ್, ಸನ್ಸ್ಕ್ರೀನು 3 in 1 ಅಂತ ಇದೆ. ಆದರೂ ನಾನು ಸನ್ಸ್ಕ್ರೀನ್ ಇದೇ ಹಚ್ಕೋತೀನಿ ಫ್ರೆಂಡ್ಸ್. ಇದು ಹಚ್ಕೋತೀನಿ ಲ್ಯಾಕ್ಮಿ ನೋಡಿ. ಈಗ ಒಂದು ಬಟ್ಟಿಗೆ ಹೋಗ್ಬಿಟ್ರೆ ಸಾಕು, ಬರೀ ಸನ್ಸ್ಕ್ರೀನ್ ಇದ್ರೂ ಮ್ಯಾನೇಜ್ ಮಾಡ್ಬೋದು ಫ್ರೆಂಡ್ಸ್. ಆದರೂ ನಾವು ಹೆವಿ ಮೇಕಪ್ ಮಾಡ್ಕೋತೀವಿ. ಇವತ್ತು ಹಬ್ಬ ಅಂತ ಗೊತ್ತಾಗಬೇಕಲ್ಲ, ನನ್ನ ಮೇಕಪ್ಪಿಂದ ಗೊತ್ತಾಗಬೇಕು ಫ್ರೆಂಡ್ಸ್ ಹಬ್ಬ ಅಂತ. ಈ ಫೌಂಡೇಶನು, ಸನ್ಸ್ಕ್ರೀನು, ಐಲೈನರ್ ಅದೆಲ್ಲ ಕಾಂಬೋ ಸೆಟ್ ಬಂದಿರೋದ್ರಿಂದ ಅದು ಹೆಸರಿಲ್ಲ ಫ್ರೆಂಡ್ಸ್, ಎಲ್ಲವೂ ಬೇರೆ ಬೇರೆ ಪ್ರಾಡಕ್ಟೇ. ಒಂದೇ ನೇಮ್ ಇದ್ದರೆ ಹೇಳ್ಬೋದಿತ್ತು ನಾನು, ಹಂಗಾಗಿ ನಾನು ಹೇಳ್ತಾ ಇಲ್ಲ ಅಷ್ಟೇ ಫ್ರೆಂಡ್ಸ್. ಫೌಂಡೇಶನ್ ಸಹ ಕೈಲಿ ಹಚ್ಕೊಳ್ಳೋದು ನಾನು. ನೋಡಿ ಇದು ಡಿಫ್ರೆನ್ಸ್ ಸಖತ್ ಸೆಟ್ ಆಗ್ತೈತೆ ಸ್ಕಿನ್ಗೆ. ಬ್ಯೂಟಿ ಕಾಂಪ್ಯಾಕ್ಟ್ ಹೆಸರುಗಳು ಹೇಳೋಕೆ ಬರಲ್ಲ. ಬ್ರೌನ್ ಕಲರ್ ಇದು ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ ಫ್ರೆಂಡ್ಸ್.
ಕಾಡ್ಗೆ ಕಾಜಲ್, ಹಿಮಾಲಯ ಕಾಜಲ್ ಫ್ರೆಂಡ್ಸ್. ಲ್ಯಾಕ್ಮಿ ಐಲೈನರ್, ಗೋಲ್ಡನ್ ಕಲರ್ ರೌಂಡ್ ಕಲರ್ ಬಟ್ಟು ಫ್ರೆಂಡ್ಸ್. ರೌಂಡ್ ಕಲರ್ ಬಟ್ಟುಗಳು ನನಗೆ ಸಕ್ಕದ ಕಾಣಿಸ್ತೈತೆ ಫ್ರೆಂಡ್. ಅದೇ ಕಾಣಿಸ್ತಾನೆ ಇಲ್ವಲ್ಲ. ಡ್ರೆಸ್ ಮ್ಯಾಚಿಂಗ್ ಐತೆ, ಮುಳುಗೋಗೈತೆ. ಪ್ರಸಾದಕ್ಕೆ ಅದು ಅವರೆಕಾಯಿ ಗೆಣಸು ಎಲ್ಲ ಬೇಯ್ತೈತಲ್ಲ ಫ್ರೆಂಡ್ಸ್, ಅದಕ್ಕೆ ಮೇಕಪ್ ಮಾಡ್ಕೊತಿದ್ದೀನಿ. ಇಲ್ಲಾಂದ್ರೆ ಪಟ ಅಂತ ಪೂಜೆಗೆ ಓಡೋಗ್ಬಿಡ್ತಿದೆ. ಎಲ್ಲೋ ಮಿಸ್ ಹೊಡಿತಾ ಇದೆ, ಎಲ್ಲಿಂತ ಗೊತ್ತಾಗ್ತಾ ಕಾಣಿಸ್ತಾ ಇಲ್ಲ, ಹತ್ರ ಬಾ. ನೀನ್ ಬರೋದ್ ಲೇಟ್ ಆಗ್ತಿತ್ತು ಅಂದ್ಬಿಟ್ಟು ಕಾಯಿಸಿಲ್ಲಪ್ಪಿ. ನೀರ್ ಕಾಯಿಸಿ ಕಾಯಬಾರ್ದು. ನೀರ್ ತಪ್ಪಲೆಗೆ ನೀರ್ ತುಂಬೋದೆ ಮರ್ತೋದೆ ಫ್ರೆಂಡ್ಸ್, ಅರ್ಜೆಂಟಲ್ಲಿ. ಅವಾಗ ಹಿಂಗೆ ಸುಳ್ಳು ಹೇಳ್ಬಿಡ್ಬೇಕು, ನೀರು ಕಾಯಿಸ್ಬಿಟ್ಟು ಕಾಯ್ಕೊಂಡಿರಬಾರ್ದು ಅಂತ. ನಿಜ ಫ್ರೆಂಡ್ಸ್, ನೀರು ಕಾಯಿಸ್ಬಿಟ್ಟು ಬಿಡಬಾರ್ದಂತೆ, ಹಂಗೆ ತಕ್ಷಣ ಸ್ನಾನ ಮಾಡಬೇಕಂತೆ. ಅದೊಂದು ಶಾಸ್ತ್ರ ಸಂಪ್ರದಾಯ ಐತೆ ನಮ್ಮಲ್ಲಿ. ಚೆನ್ನಾಗಿ ಕಾಣಿಸ್ತೀನಿ ನಾನು. ಜುಮ್ಕಿಗಳು ಸಕ್ಕದ ಕಾಣಿಸುತ್ತೆ ಫ್ರೆಂಡ್ಸ್. ನೀವು ಹಳೆ ಕಾಲದಲ್ಲೂ ಅಲ್ಲ ಫ್ರೆಂಡ್ಸ್, ಈಗ ಹಳ್ಳಿ ಕಡೆನೂ ಹಂಗೆ. ಮದುವೆ ಫಿಕ್ಸ್ ಆಯಿತು ಬಡವರ ಹೆಣ್ಮಕ್ಳಿಗೆ ಅಂದರೆ ಈ ಥರ ವಾಲೆ ಜುಮ್ಕಿನೇ ಮದುವೆಗೆ. ಹಳೆ ಕಾಲದಲ್ಲಂತೂ ಇದೇನೆ, ಎಲ್ಲರ ಮದುವೆ ವಾಲೆ ಜುಮ್ಕಿ ಮದುವೆ ಹೆಣ್ಣುಗಳಿಗೆ. ಸಕ್ಕದ ಕಾಣಿಸುತ್ತೆ ಲಕ್ಷಣವಾಗಿ. ಈಗಲೇ ಹೊಸ ಹೊಸ ಡಿಸೈನ್ ಬಂದ್ಬಿಟ್ಟವೆ. ಏನೋ ಒಂದು ಮಿಸ್ಸಿಂಗು, ಬೊಟ್ಟು, ಕುಂಕುಮ, ಅರಿಶಿಣ, ಕುಂಕುಮ. ಹಬ್ಬದಲ್ಲಿ ಡಿಸೈನ್ ಜೀರೋ ನೆನಪಾಗಲ್ವಲ್ಲ. ಈಗ ಡಿಸೈನ್ ಜಡ್ ಹಾಕೊಂಡು ಕುತ್ಕೊಳ್ಳೋಕೆ ಟೈಮ್ ಇಲ್ಲ ನನಗೆ. ಪೂಜೆ ಟೈಮ್ ಆಗ್ತಿದೆ, ಹಾಗಾಗಿ ಇದೇ ಡಿಸೈನ್ ಜಡೆ. ಇದು ನನ್ನ ಸಂಕ್ರಾಂತಿ ಸೀರೆ ಫ್ರೆಂಡ್ಸ್. ನೆರಿಗೆ ಹಿಡಿಬೇಕು, ಆದರೆ ಶಿವ ಹೆಲ್ಪ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಈ ಸೀರೆನಲ್ಲೇ ನಾನು ಒಂದು ಸ್ವಲ್ಪ ಸಣ್ಣ ಕಾಣಿಸೋದು. ಇದಿಷ್ಟು ನಮ್ಮ ದೇವ್ರಿಗೆ ಪ್ರಸಾದ ಫ್ರೆಂಡ್ಸ್. ಇಲ್ಲಿ ಎಳ್ಳು ಬೆಲ್ಲ ನಾನು ಪ್ಯಾಕೆಟೇ ತರಿಸ್ಬಿಟ್ಟೆ ಫ್ರೆಂಡ್ಸ್, ಮನೇಲಿ ರೆಡಿ ಮಾಡ್ಕೊಳ್ಳೋಕ್ಕೆ ಗೊತ್ತಾಗಲ್ಲ ನನಗೆ ಅಂದ್ಬಿಟ್ಟು. ಇಲ್ಲಿ ಇವಾಗ ಬೇಯಿಸಿರೋ ಪ್ರಸಾದ ಕಬ್ಬು. ಏನಪ್ಪ? ಒಂದು ಅಚ್ಚು ಬೆಲ್ಲ ಇದ್ರಲ್ಲಿ ಮಿಕ್ಸ್ ಆಗೈತೆ ಅಪ್ಪಗ. ಓಹೋ, ಹೊಸ ಶಾಸ್ತ್ರ. ಅಚ್ಚು ಬೆಲ್ಲ ಇಡ್ಬೇಕಂತೆ ಫ್ರೆಂಡ್ಸ್. ಶಿವ ಹೇಳ್ದಂಗೆ ಬೆಲ್ಲನೂ ಇಟ್ಬಿಟ್ಟೆ. ಬೇವಿನ ಸೊಪ್ಪು ಇಡಲ್ಲ ಅಂತಿದ್ದೆ ಅಪ್ಪಿ. ಬೇವು ಬೆಲ್ಲ ಯುಗಾದಿಗಪ್ಪಿ. ನಿನ್ ಕನ್ಫ್ಯೂಸ್ ಆಗ್ತಾ ಇದೆಯಾ? ಯುಗಾದಿ ಸಂಕ್ರಾಂತಿ ಎರಡೂನು ಒಳ್ಳೆ ಗಂಡಪ್ಪ. ಶಿವ ಮಾಡೋ ಕೆಲಸಕ್ಕೆ ಯಾವ ಹಬ್ಬ ಅನ್ನೋದೇ ಮರ್ತೋಗ್ಬಿಟ್ಟು ಬೇವು ಬೆಲ್ಲ ಎಲ್ಲ ಇಡ್ತಾ ಇದ್ದೀನಿ. ಸದ್ಯ ಅಷ್ಟಲ್ಲಿ ನೆನಪಾಯ್ತಿದ್ದು ಸಂಕ್ರಾಂತಿ ಅಂತ ಅಂದ್ಬಿಟ್ಟು. ನಮ್ಮದು ದೇವ್ರ ಮನೆ ಪುಟಾಣಿದು ಫ್ರೆಂಡ್ಸ್, ಅದಕ್ಕೆ ಅಡ್ಜಸ್ಟ್ ಮಾಡಿ ಇಟ್ಟಿದ್ದೀನಿ. ಇಲ್ಲಾಂದರೆ ಬಾಳೆಹಣ್ಣು ಎಲ್ಲ ಇಡ್ಬೋದಿತ್ತು, ಜಾಗ ಸಾಲಲ್ಲ ಅಂತ ಅಂದ್ಬಿಟ್ಟು ಇಷ್ಟಲ್ಲೇ ಮುಗಿಸ್ಕೊಂಡೆ ಪೂಜೆನ. ಇವತ್ತು ನಮ್ಮ ದೇವ್ರು ಚೆನ್ನಾಗೈತೆ. ಹೂವು ಹಾರ ಕಟ್ಟಾಕೋಕ್ಕೆ ಆಸೆ ಫ್ರೆಂಡ್ಸ್, ಆದರೆ ಫೋಟೋ ನಿಲ್ಲಲ್ಲ, ಎಲ್ಲನೂ ತಪ್ಪ ಬಿದ್ದೋಗ್ತಿದೆ. ಪೂಜೆ ಎಲ್ಲ ಮುಗೀತು. ಬೇಸರ ಕಡಲೆಕಾಯಿಗೆ ಮೊದಲು ಸ್ನಾನ ಮಾಡ್ಕೊಂಡು ಬಾ. ಇರೋ ಲೆಕ್ಕ ಸ್ನಾನ ಮಾಡೋ ಗಂಟ ಮನೆಯೊಳಗೆ ಸೇರಿಸಬಾರ್ದಿತ್ತು. ಕೊಳಕ ಫ್ರೆಂಡ್ಸ್. ಇವಾಗ ರೆಸ್ಟು ಇಲ್ಲ ಫ್ರೆಂಡ್ಸ್ ನನಗೆ. ಮತ್ತೆ ಅಡುಗೆ ಮಾಡ್ಬೇಕು ಮಧ್ಯಾಹ್ನದ ಅಡುಗೆಗೆ. ಅದೇ ಫ್ರೆಂಡ್ಸ್, ಸಂಕ್ರಾಂತಿ ಅಂದರೆ ಪೊಂಗಲ್ ಅಂದರೆ ಸಂಕ್ರಾಂತಿ. ಪೊಂಗಲ್ ಮಾಡಬೇಕು. ಮತ್ತು ಒಣಗಾಕಿ ಇಕ್ಕೊಂಡಿದ್ದಿಲ್ಲ ಫ್ರೆಂಡ್ಸ್, ಅದರಲ್ಲೇ ಇದಕ್ಕೆ ಬೇಳೆ ಸಾರು ಮಾಡ್ಕೊಡ್ಬೇಕಂತೆ ಶಿವಾಗೆ. ಇದಕ್ಕೆ ಬೇಳೆ ಸಾರು, ಮುದ್ದೆ, ಅನ್ನ, ಪೊಂಗಲ್ಲು ಇಷ್ಟು ಮಾಡ್ತೀನಿ ಫ್ರೆಂಡ್ಸ್. ಇಷ್ಟು ಮಾಡೋಷ್ಟು ಸುಸ್ತಾಗಿ ಹೋಗ್ತೈತೆ. ಅಪ್ಪ, ಹಬ್ಬ ಅಂದರೆ ಮುಗೀತಲ್ಲ ಬೇಗ, ಖುಷಿ ಆಯ್ತು. ಪೂಜೆ ಮುಗಿದ್ರೆ ಸಮಾಧಾನ. ಟಾಮು, ರಂಗೋಲಿ ಮೇಲೆ ಮಲಗಬೇಕಿತ್ತೇನೋ ನೀನು? ಆಗ್ಲೇ ಆ ಹುಡುಗಿ ಲಂಗನೂ ಹಾಳು ಮಾಡಿ ಇಟ್ಟಿದೀಯಾ? ಬೈ ಕಡೆ ಒಳಗೆ ಮಲ್ಕೋ, ರಂಗೋಲಿ ಎಲ್ಲ ಹಾಳಾಯ್ತು. ಕಾಯ್ತಾ ಇರ್ತಾನೆ. ತಗೊಳ್ಳಿ, ಎಳ್ಳು ಬೆಲ್ಲ ತಿಂದು ಸಿಹಿ ಮಾತಾಡಿ. ಆಗಲ್ಲ ಬೇಡ ಅದು. ಫ್ರೆಂಡ್ಸ್, ಮೊದಲು ಪೊಂಗಲ್ಗೆ ನಾನು ಬೇಯಿಸಕ್ಕೆ ಹಾಕ್ಬಿಡ್ತೀನಿ. ಪೊಂಗಲ್ಗೆ ಇವಿಷ್ಟು ಐಟಮ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ. ಇದು ಅಚ್ಚು ಬೆಲ್ಲ ಅಂತ ನನ್ನ ಸಿಕ್ಸ್ ಸೆನ್ಸ್ ಹೇಳ್ತಾನೆ ಇಲ್ಲ ಫ್ರೆಂಡ್ಸ್. ಇದು ಸಕ್ಕರೆ ಪಾಕ ಅಂತ ಹೇಳ್ತಾ ಇದೆ. ಹಂಗಾಗಿ ಇದನ್ನು ಚೇಂಜ್ ಮಾಡ್ಬಿಟ್ಟು ಬೆಲ್ಲ ಹಾಕೋದು ಬೆಸ್ಟು. ಸಕ್ಕರೆಗಿಂತ ಪೊಂಗಲ್ಗೆ ಬೆಲ್ಲ ಬೆಸ್ಟು. 1 ಕಪ್ ಅಕ್ಕಿ ಫ್ರೆಂಡ್ಸ್, 1/4 ಲೀಟ್ರ್ ಹಾಲು, ತೆಂಗಿನಕಾಯಿ, ಹೆಸರು ಬೇಳೆ. ಇಷ್ಟೇ ಸಾಕು ಫ್ರೆಂಡ್ಸ್. ಇಷ್ಟರಲ್ಲಿ ಮಾಡ್ಕೊಂಡ್ರೂ ಒಂದು 5-6 ಜನಕ್ಕಾಗಷ್ಟು ಆಗ್ಬಿಡ್ತಿದೆ ಪೊಂಗಲ್ಲು ಫ್ರೆಂಡ್ಸ್. ಅದಕ್ಕೆ ಬೆಲ್ಲ ಇತ್ತಲ್ಲ, ಉಂಡೆ ಬೆಲ್ಲ, ಇದನ್ನೇ ತಗೊಂಡಿದ್ದೀನಿ ಫ್ರೆಂಡ್ಸ್. ತುಪ್ಪ ಮೇಯ್ನು, ತುಪ್ಪ ಮರ್ತ್ಬಿಟ್ಟಿದೆ. ಸ್ವಸ್ಟಿಕ್ ತುಪ್ಪ ತಗೊಂಡಿದ್ದೀನಿ ಫ್ರೆಂಡ್ಸ್, ಚಿಕ್ಕದ ಪ್ಯಾಕೆಟು. ಕುಕ್ಕರಲ್ಲೇ ಮಾಡ್ಕೋಬೇಕು ಫ್ರೆಂಡ್ಸ್ ಎಲ್ಲ ಬೇಯಿಸ್ಕೊಳ್ಳೋಕೆ. ಅದಕ್ಕೆ ಹೆಸರು ಬೇಳೆ ಹಾಕ್ಕೊಂಡು ಮೊದಲು ಹುರ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹೋದ್ಸಲ ಪೊಂಗಲ್ ಮಾಡಿದಾಗ ನೀವು ಹೇಳ್ಕೊಟ್ಟಿದ್ರಿ ಹುರಿದ್ಬಿಟ್ಟು ಬೇಯಿಸಕ್ಕೆ ಹಾಕ್ರಿ ಸೂಪರ್ ಆಗಿರ್ತಿದೆ ಅಂತ. ಅದಕ್ಕೆ ಆ ಟಿಪ್ನ ಫಾಲೋ ಮಾಡ್ತಾ ಇದ್ದೀನಿ. ಆಮೇಲೆ ರೇಷನ್ ಅಕ್ಕಿಲೇ ಮಾಡಬೇಕು ಫ್ರೆಂಡ್ಸ್. ಪೊಂಗಲ್ ಸೂಪರಾಗಿ ಬರ್ಬೇಕಂದ್ರೆ ರೇಷನ್ ಅಕ್ಕಿ ಹಾಕ್ಕೊಂಡು ತೊಳೆದು ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ಹಾಲಲ್ಲಿ ಬೇಯಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್, 1/4 ಲೀಟ್ರ್ ಹಾಲಲ್ಲಿ. ಪೊಂಗಲ್ಗೆ ಅದು ಬೇಯೋ ಗ್ಯಾಪಲ್ಲಿ ನಾವು ಇದಕ್ಕೆ ಬೇಳೆ ಸಾರಿಗೆ ರೆಡಿ ಮಾಡ್ಕೋಬೇಕು. ಯಾಕಂದರೆ ಅದೊಂದೇ ಕುಕ್ಕರ್ ಇರೋದು ನಮ್ಮದು. ಹಾಗಾಗಿ ಪೊಂಗಲ್ ಮಾಡಿ ಸಪ್ರೇಟ್ ಬಸ್ಕೊಂಡು ಆಮೇಲೆ ಇದಕ್ಕೆ ಬೇಳೆ ಸಾರು ಅದರಲ್ಲೇ ಮಾಡ್ಬೇಕು ಫ್ರೆಂಡ್ಸ್. ನಾನು ಐಟಮ್ಸ್ ಎಲ್ಲ ಎತ್ತಿಟ್ಕೊಂಡಿದ್ದೀನಿ, ರೆಡಿ ಮಾಡುವ ಫ್ರೆಂಡ್ಸ್. ಅಡುಗೆಗೆ ರೆಡಿ ಮಾಡ್ಕೊಳ್ಳೋಕೆ ಮುಂಚೆ ಸ್ವಲ್ಪ ಎನರ್ಜಿ ಬೂಸ್ಟರ್. ಚಿಕ್ಕ ವಯಸ್ಸಲ್ಲಿ ಇದೆಲ್ಲ ಎಷ್ಟು ಇಷ್ಟಪಟ್ಟು ತಿಂತಾ ಇದ್ದೀವಿ ಫ್ರೆಂಡ್ಸ್. ವಯಸ್ಸು ಆಗ್ತಾ ಇಂಟ್ರೆಸ್ಟೇ ಇಲ್ಲ. ಚೆನ್ನಾಗಿರ್ತೈತೆ. ನಾನಾದರೂ ಇಷ್ಟು ಬೇಯಿಸಿ ಹಾಕಿದ್ದೀನಿ ಫ್ರೆಂಡ್ಸ್. ನೀರು ಕಾಯಿಸೋ ತೊಪ್ಪಲೆಯಲ್ಲಿ ಬೇಯಿಸ್ತಾರೆ ಕೆಲವರು.
ಆಗಿನ ಕಾಲದಲ್ಲಿ ಬೇಯಿಸ್ತಿದ್ರು, ಈಗ ಅಷ್ಟೇ ಅಲ್ಲ. ಈಗ ಯಾರು ಮಾಡಲ್ಲ ಅನ್ಸುತ್ತೆ. ಓರಿಯಾ ಬಾ ಹಬ್ಬಕ್ಕೆ. ಹೊಟ್ಟೆ ಕಿಚ್ ಬಿದ್ದ. ಟಾಮು ಹಬ್ಬದ ದಿನ ಯಾರು ಗೆಸ್ಟ್ ಬಂದ್ರೆ ಹಂಗೆ ಆಡ್ಬೇಡ, ಸುಮ್ಮನಿರುವ. ಗೆಣಸ್ ಮಾತ್ರ ಇಷ್ಟ ಆಗಲ್ಲ ಫ್ರೆಂಡ್ಸ್, ಚಿಕ್ಕ ವಯಸ್ಸಿಂದನೂ ತುಂಬ ಜನಕ್ಕೆ ಇಷ್ಟ ಆಗಲ್ಲ, ಯಾಕಂತ ಗೊತ್ತಿಲ್ಲ. ಶಿವಂತೂ ತಿನ್ನೋದೇ ಇಲ್ಲ. ರಂಗೋಲಿ ಹಾಳು ಮಾಡೋ ಗಂಟೆ ನಿಂಗೆ ಸಮಾಧಾನ ಆಗಿಲ್ಲಲ್ಲ? ಚೇರ್ ಇಟ್ಟಿದ್ರು ಮಲ್ಕೊಂಡವನೆ. ತೆಂಗಿನಕಾಯಿ ತುರ್ಕೊಳ್ಳೋದು ಕಷ್ಟ ಅಂತ ಈ ಥರ ಅರ್ಧಂಬರ್ಧ ರುಬ್ಕೊಬಿಟ್ಟಿದ್ದೀನಿ ಫ್ರೆಂಡ್ಸ್. ಇದು ಸಾರ್ಗು ಮತ್ತು ಪೊಂಗಲ್ಗೆ ಎರಡಕ್ಕೂ. ಆಲೂಗಡ್ಡೆ, ಟೊಮೊಟೊ, ಕರಿಬೇವು, ಈರುಳ್ಳಿ, ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಲ್ಲಿ ಮಸಾಲ ಐಟಮ್ಸು ಫ್ರೆಂಡ್ಸ್. ಧನಿಯಾ ಪುಡಿ, ಧನಿಯಾ ಮತ್ತು ಖಾರದ ಪುಡಿ ತಗೋತೀನಿ. ಇದಿಷ್ಟು ಸಾಂಬಾರಿಗೆ. ಮೊದಲು ಪೊಂಗಲ್ ಮಾಡ್ಬಿಡ್ತೀನಿ ಫ್ರೆಂಡ್ಸ್, ಈ ಪಾತ್ರೆಗೆ ಬಸ್ಕೊಂಡು. ಕುಕ್ಕರ್ ವಿಸಿಲ್ ಓಪನ್ ಮಾಡಿದೆ, ಗಟ್ಟಿಯಾಗಿ ಬೇಯಿಸ್ಕೊಂಡಿದ್ದೆ ಫ್ರೆಂಡ್ಸ್. ಜಾಸ್ತಿ ನೀರು ಹಾಕಿದ್ರೆ ಎಲ್ಲ ಸೋರೋಗ್ಬಿಡ್ತೈತೆ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಅಕ್ಕಿ ಜೊತೆಗೇನೆ ಬೆಲ್ಲನ ಹಾಕ್ಬಿಟ್ಟು ನಾವೇನಾದ್ರೂ ವಿಸಿಲ್ ಬರ್ಸ್ಕೊಳಕ್ಕೆ ಹೋದ್ರೆ ಅಕ್ಕಿ ಬೇಯಲ್ಲ ಫ್ರೆಂಡ್ಸ್. ಬೆಲ್ಲದಲ್ಲಿ ಅಕ್ಕಿ ಬೇಯಲ್ಲ ಅಂತ ಹೇಳ್ತಾರೆ ದೊಡ್ಡವರು. ಹಂಗಾಗಿ ಬೇಯಿಸ್ಕೊಂಡ್ಮೇಲೆ ಬೆಲ್ಲ ಹಾಕಬೇಕು. ಅದು ಚೆನ್ನಾಗಿ ಬೇಯ್ತಾ ಗಟ್ಟಿ ಆಗ್ತೈತೆ. ಆಮೇಲೆ ತೆಂಗಿನಕಾಯಿ ತುರಿನೂ ಹಾಕ್ಕೊಂಡು ಏಲಕ್ಕಿನೂ ಹಾಕ್ಕೊಂಡು ಆಮೇಲೆ ಘಮ ಸ್ಟಾರ್ಟ್ ಆಗ್ತೈತೆ ಫ್ರೆಂಡ್ಸ್. ರಿಯಲ್ ಪೊಂಗಲ್ ಘಮ ಫ್ರೆಂಡ್ಸ್. ನೀವು ಈ ಥರ ಸೇಮ್ ಇದೇ ಥರನೇ ಫ್ರೆಂಡ್ಸ್, ಹಾಲು ಹಾಕ್ಬಿಟ್ಟು ಅಕ್ಕಿ ಬೇಳೆ ಬೇಯಿಸ್ಕೊಳ್ರಿ. ಪೊಂಗಲ್ಗೆ ಟೇಸ್ಟೇ ಬೇರೆ. ಬೇಯ್ತಾ ಗಟ್ಟಿ ಆಗ್ತಾನೆ ಇರ್ತೈತೆ. ಆಮೇಲೆ ಸೈಡಿಗೆ ಇಟ್ಕೊಂಡು ಈಗ ತುಪ್ಪದಲ್ಲಿ ಒಗ್ಗರಣೆ ಮಾಡ್ಕೋಬೇಕು ಫ್ರೆಂಡ್ಸ್. ಸ್ಟವ್ ಒಂದು ಸ್ವಲ್ಪ ಹಾಲು ಅದು ಇದು ಸುರಿದು ಏನೇನೋ ಆಗೈತೆ ಏನೋ ಅನ್ಕೋಬೇಡಿ ಫ್ರೆಂಡ್ಸ್. ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಬಾದಾಮಿ ಅದೇನೇನೋ ಅವಲ್ಲ ಫ್ರೆಂಡ್ಸ್. ಇನ್ನು ಡ್ರೈ ಫ್ರೂಟ್ಸ್ಗಳು ಅವೆಲ್ಲ ಹಾಕೊಂಡ್ರು ಸೂಪರಾಗಿರ್ತೈತೆ. ನಾವು ಇರೋದನ್ನ 10 ರೂಪಾಯಿ ಪ್ಯಾಕೆಟ್ನ ತಂದು ಹಾಕೋತೀವಿ ಫ್ರೆಂಡ್. ನಾವು ಅಷ್ಟು ಶ್ರೀಮಂತರಾಗಲಿಲ್ಲ ಇನ್ನು ಅಂದ್ಬಿಟ್ಟು ತುಪ್ಪದ ಜೊತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಅಪ್ಪ ಈಗಲೂ ನೋಡ್ತಿದ್ರೆ ತಿನ್ನಬೇಕು ಅಂತ ಅನ್ನಿಸ್ತೈತೆ, ಆದರೆ ಖಾಲಿ ಆಗ್ಬಿಟ್ಟೈತೆ ಹಬ್ಬದ ದಿನನೇ. ಅಷ್ಟೇ ಫ್ರೆಂಡ್ಸ್, ಪೊಂಗಲ್ ರೆಡಿ ಆಯಿತು. ಸೈಡ್ಗೆ ಇಟ್ಕೊಂಡು ಈಗ ಅದೇ ಕುಕ್ಕರ್ನ ತೊಳೆದಿಟ್ಕೊಂಡಿದ್ದೀನಿ. ಅದು ನೀರು ಸುಂಡೋಗಕ್ಕೆ ಮುಂಚೆನೇ ಎಣ್ಣೆ ಹಾಕ್ಬಿಟ್ಟೆ. ಚಿಟಪಟ ಚೆನ್ನಾಗಿ ಸಿಡಿದ್ಬಿಡ್ತು. ಎಣ್ಣೆಗೂ ನೀರಿಗೂ ಆಗ್ಬರಲ್ಲ. ಆಮೇಲೆ ಚಕ್ಕೆ ಲವಂಗ, ಶುಂಠಿ ಬೆಳ್ಳುಳ್ಳಿ, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಏನೋ ಅಂದ್ಕೊಂಡಿದ್ದೆ ಫ್ರೆಂಡ್ಸ್, ಇದಕ್ಕೆ ಬೇಳೆ ಸಾರನ್ನ ಒಣಗಿರೋ ಇದಕ್ಕೆ ಬೇಳೆಲಿ ಇದ್ರ ಟೇಸ್ಟೇ ಬೇರೆ ಇತ್ತು. ರಿಯಲ್ ಇದಕ್ಕೆ ಬೇಳೆ ಅಂದರೆ ಹಸಿ ಇದಕ್ಕೆ ಬೇಳೆಗಿಂತ ಇದಕ್ಕೆ ಅಡಿಕ್ಟ್ ಆಗಿಬಿಡ್ತೀವಿ ಅಷ್ಟು ಟೇಸ್ಟ್ ಇತ್ತು. ಆಮೇಲೆ ಒಂದು ಸ್ಪೂನ್ ಊರ್ಗಡ್ಲೆನೂ ಗಸಗಸೆ ಒಂದು ಅರ್ಧ ಹಾಕ್ಕೊಂಡೆ. ಗಸಗಸೆ ಜಾಸ್ತಿ ಇರಲಿಲ್ಲ ಫ್ರೆಂಡ್ಸ್, ಸ್ವಲ್ಪನೇ ಹಾಕ್ಕೊಂಡೆ. ಕೆಲವರು ಗಸಗಸೆ ಪಾಯಸನೇ ಮಾಡ್ತಾರೆ, ಎಲ್ಲಿಂದ ತೋರ್ತಾರೋ ಅಷ್ಟು ದುಡ್ಡು ಕೊಟ್ಟು ಇದು ಗೊತ್ತಿಲ್ಲ. ಆಮೇಲೆ ಟೊಮೊಟೊನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು 2 ಸ್ಪೂನ್ ಅಷ್ಟು ಧನಿಯಾ ಬೀಜ ಹಾಕ್ಕೊಂಡೆ ಫ್ರೆಂಡ್ಸ್. ಧನಿಯಾ ಪುಡಿಗಿಂತ ಧನಿಯಾ ಬೀಜನೇ ನಮಗೆ ಟೇಸ್ಟ್ ಜಾಸ್ತಿ ಕೊಡ್ತೈತೆ ಫ್ರೆಂಡ್ಸ್. ಹಂಗಾಗಿ ಇದನ್ನೇ ತಂದಿಟ್ಕೊಬಿಟ್ಟಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಬಾಡಿಸ್ಕೊಂಡಿರೋದನ್ನ ರುಬ್ಕೊಳ್ತೀನಿ ಫ್ರೆಂಡ್ಸ್. ಸ್ವಲ್ಪ ಖಾರದ ಪುಡಿ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಅಷ್ಟೇ. ಆಮೇಲೆ ಈಗ ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು, ಆಲೂಗಡ್ಡೆ. ಇದಕ್ಕೆ ಬೇಳೆ ನಾನು ನೆನೆಸಿಟ್ಕೊಂಡಿದ್ರೆ 1 ಅವರ್ ಮುಂಚೆ ಸರಿ ಹೋಗೋದೇನೋ. ನಾನು ಹಂಗೆ ತೊಳೆದೇ ಹಾಕ್ಕೊಂಡೆ, ಫಸ್ಟ್ ಟೈಮ್ ಮಾಡ್ತಿರೋದೆಲ್ಲ ಗೊತ್ತಾಗಲಿಲ್ಲ. ಅದಕ್ಕೇನೆ ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಂಡೆ. ಈಗಲೇ ಹೇಳ್ತಿದ್ದೀನಿ ಫ್ರೆಂಡ್ಸ್, ಆಗಲೇ ಬರೀ ಖಾರಕ್ಕೆ ಮಾತ್ರ ಖಾರದ ಪುಡಿ ಹಾಕ್ಕೊಂಡಿರೋದು. ಇನ್ನೆಲ್ಲ ಮನೆ ಹೋಮ್ ಮೇಡು ಚಕ್ಕೆ ಲವಂಗ ಅವು ಇವೇನೇ ಹಾಕ್ಕೊಂಡಿರೋದು. ಅದಕ್ಕೆ ಘಮ ಸಕ್ಕತ್ತಾಗಿತ್ತು. ಇದನ್ನು ಚೆನ್ನಾಗಿ ವಿಸಿಲ್ ಹಾಕಿ 2 ವಿಸಿಲ್ ಕೂಗಿಸ್ಕೊಳ್ಳೋದು. ಇಷ್ಟೇ ಫ್ರೆಂಡ್ಸ್, ಒಂದೇ ವಿಸಿಲ್ ಬೇಯಿಸ್ಕೋಬೇಕಾಗಿರೋದು. ಇಲ್ಲಿ ಕರೆಕ್ಟಾಗಿ ಬೆಂದೈತೆ. ಮೊದಲು ಪೊಂಗಲ್ನ ಫ್ರೆಂಡ್ಸ್ ದೇವ್ರಿಗೆ ಮತ್ತು ಹಸುಗೆ ಊಟ ಎಲ್ಲ ನಾವು ತಗೊಂಡೋಗಿ ಕೊಡ್ಬೇಕು. ಇವತ್ತು ಒಳ್ಳೇದಾಗ್ತೈತೆ. ಹಾಗಾಗಿ ಹಸುಗೂ ದೇವ್ರಿಗೂ ನಾವು ತಿನ್ನೋಕೆ ಮುಂಚೆನೇ ಸಪ್ರೇಟಾಗಿ ಎತ್ತಿಟ್ಬಿಡ್ತೀನಿ. ದೇವ್ರಿಗೆ ಈಗಲೇ ಫೋಟೋದ ಹತ್ರ ಇಡ್ತೀನಿ. ಹಸುಗೆ ಎಲ್ಲ ಎತ್ತಿ ರೆಡಿ ಮಾಡ್ತೀನಿ ಫ್ರೆಂಡ್ಸ್. ಹಸುಗಳು ಇನ್ನೂ ಬಂದಿಲ್ಲ, ಮೇಯ್ಸಕ್ಕೆ ಕರ್ಕೊಂಡು ಹೋಗವ್ರೆ. ಅವ್ರು ಬಂದಮೇಲೆ ಸಂಜೆ ನಾವು ಎಲ್ಲ ಕೊಟ್ಬಿಟ್ಟು ಬರೋಣ ಫ್ರೆಂಡ್ಸ್. ಹಸುಗೆ ಒಳ್ಳೇದಾಗ್ತೈತಿ ಇವತ್ತು ಹಸು ಊಟ ಕೊಟ್ಟರೆ. ಇವತ್ತು ಮಾತ್ರ ಅಲ್ಲ ಫ್ರೆಂಡ್ಸ್, ಯಾವತ್ತು ಕೊಟ್ಟರು ಒಳ್ಳೇದಾಗ್ತೈತೆ. ಬಾಳೆಹಣ್ಣೊಂದು ಮಿಸ್ಸಿಂಗ್ ಫ್ರೆಂಡ್ಸ್. ಬಿಸಿ ಅನ್ನ ಸಾರು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಪೂಜೆ ಮುಗಿಸ್ಬಿಟ್ಟು ಅಡುಗೆ ಮಾಡಿಬಿಟ್ಟು ನೆಮ್ಮದಿ ಕುತ್ಕೊಂಡು ತಿಂತೀವಲ್ಲ, ಇದರಲ್ಲಿರೋ ನೆಮ್ಮದಿ ಯಾವುದ್ರಲ್ಲಿಲ್ಲ. ಶಿವನೇ ಎಬ್ಬರಿಸ್ತೆ ಫ್ರೆಂಡ್ಸ್, ನಿದ್ದೆ ಫಸ್ಟು ಅಂತು. ಯಾಕಂದರೆ ಆವಾಗಲೇ ಬೇಯಿಸಿರೋ ಗೆಣಸು ಅವೆಲ್ಲ ಮೇದೈತಲ್ಲ, ಅದಕ್ಕೆ ಊಟ ಸೇರ್ತಿಲ್ಲತ್ತೆ. ಇನ್ನೊಂದು 10 ನಿಮಿಷ ಎದ್ದೊಳ್ತಿದ್ದೆ. ನಾನು ತಿನ್ನೋದು ನೋಡ್ಬಿಟ್ಟು ಈ ಸ್ಮೆಲ್ಗಾದರೂ ಎದ್ದೊಳ್ತಿದ್ದೆ. ಘಮ ಅಂತೈತೆ ಫ್ರೆಂಡ್ಸ್ ಇದಕ್ಕೆ ಬೇಳೆ. ತುಪ್ಪ ಹಾಕ್ಕೊಂಡು ತಿನ್ಬೇಕು ಫ್ರೆಂಡ್ಸ್ ಇದಕ್ಕೆ ಬೇಳೆ ಸರ್ಗೆ. ನೆಕ್ಸ್ಟ್ ಲೆವೆಲು ಫ್ರೆಂಡ್ಸ್. ದೇವ್ರಣೆ ಪೊಂಗಲ್ ಟೇಸ್ಟ್ ಐತೆ ಫ್ರೆಂಡ್ಸ್. ಲೈಫಲ್ಲೇ ನಾನು ಈ ಥರ ಪೊಂಗಲ್ ತಿಂದಿಲ್ಲ. ಆ ಥರ ಐತೆ. ಹಾಲಲ್ಲಿ ಬೇಯಿಸಿದ್ದಕ್ಕೆ ಎಕ್ಸ್ಟ್ರಾ ಟೇಸ್ಟು ಫ್ರೆಂಡ್ಸ್. ನೀವು ಇನ್ಮೇಲೆ ಪೊಂಗಲ್ ಮಾಡ್ಬೇಕಂದ್ರೆ ಹಾಲಲ್ಲೇ ಅನ್ನ ಬೇಯಿಸ್ರಿ. ಬೇಯಿಸ್ಬಿಡ್ತಿದ್ರೆ ಗೊತ್ತಾಗೋದು ಈ ಟೇಸ್ಟ್ ಹೆಂಗೈತೆ ಅಂತ. 2000 years later 6:15 ಆಗ್ತಾ ಬಂತು. ಈಗ ಹಸುಗಳು ಫ್ರೀ ಆಗಿರ್ತಾವೆ ಫ್ರೆಂಡ್ಸ್. ಸಂಜೆ ಹಾಲು ಕರ್ಕೊಂತಾರೆ ಡೈರಿಗೆ ಎಲ್ಲ ಹಾಕಿ ಬಂದು. ಅದಕ್ಕೆ ಇವಾಗ ನಾನು ಹಸುಗೆ ಪ್ರಸಾದ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹಬ್ಬ ಮಾಡೋದಂದರೆ ಸಾಮಾನ್ಯ ಅಲ್ಲ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಸಾಕಾಗ್ಬಿಟ್ಟೈತೆ ಬಾಡಿ. ಅದಕ್ಕೆ ಫೇಸಲ್ಲಿ ಹಿಂಗಾಗೈತೆ. ಬಾಳೆ ಎಲೆ ಕೊಡ್ಬೇಕು ಫ್ರೆಂಡ್ಸ್. ಅದಕ್ಕೆ ಬಾಳೆ ಎಲೆ ತಗೊಂಡು ಅವರೆಕಾಯಿ ಗೆಣಸು ಬೇಯಿಸಿದ್ದು ಹಾಕ್ಕೊಂಡು ಪೊಂಗಲ್ಲು ಇಟ್ಕೊಂಡು ಬಾಳೆಹಣ್ಣು
ನಡೀರಿ ನಡೀರಿ ನಡೀರಿ. ನಮ್ಮಲ್ಲಿ ಒಂದು ಕರು ಐತೆ, ಕಾಯ್ತಾವನೆ. ಇದು ನಿಂಗಲ್ಲ, ನಿನ್ನ ಫ್ರೆಂಡ್ಸ್ಗೆ. ನಿನ್ನ ಫ್ರೆಂಡ್ಸ್ ಹಬ್ಬ ಇವತ್ತು. ನಡಿ ಹೋಗೋಣ, ವಿಶ್ ಮಾಡ್ಬಿಟ್ಟು ಬರೋಣ ಪಪ್ಪ. ಇಷ್ಟು ಕತ್ಲೇಲಿ ಹೋಗ್ತಿದ್ದೀವಲ್ಲ, ಹಸು ಆಯ್ತಾ? ನೋಡೋಣ ಹೆಂಗೆ ರೆಡಿ ಮಾಡಿರ್ತಾರೆ ಅಂತ. ಗೇಟಲ್ಲಿ ಬರೋ, ಒಂದು ಸಂಧಿಗೊಂದಿಲೇ ಬರೋದು ಯಾವಾಗಲೂ. ಅಯ್ಯಯ್ಯೋ, ಡೆಕೋರೇಷನ್ನೇ ಮಾಡಲಿಲ್ಲ. ನಂಗೆ ಅಣ್ಣನಿಗೆ ಒಳ್ಳೆ ಬುದ್ಧಿ ಕೊಡಮ್ಮ. ಸೂಪರ್ ಟೇಸ್ಟಿ. ಇವನ್ ನೋಡು ಟಾಮು, ಆ ಕಡೆ ಹೋಗ್ಬಿಟ್ಟವನೆ. ಬಾರು ಜಾಡ್ಸ್ ಒದಿಸ್ಕೊಂಡಿಯಾ? ಬಾ ಈ ಕಡೆ. ಕಾಲತ್ರ ಹೋಗ್ಬೇಡ. ಅಯ್ಯೋ ಅಯ್ಯೋ, ಎಷ್ಟು ಗುಂಡ್ಗೆ ನೋಡಿ ಇವನಿಗೆ. ಜಾಡ್ಸ್ ಹೋದ್ರೆ ಒಂದ್ಸಲ ಗೊತ್ತಾಗ್ತೈತೆ. ಹಬ್ಬದ ದಿನ ಮಾತ್ರ ಅಲ್ಲ ಫ್ರೆಂಡ್ಸ್, ನಾವು ಗೋವುಗಳಿಗೆ ಬಾಳೆಹಣ್ಣು ಹಣ್ಣು ತಿನ್ನೋಕೆ ಕೊಟ್ಟರೆ ಅವು ಆಶೀರ್ವಾದ ಮಾಡ್ತಾವಂತೆ ನಮಗೆ ಒಳ್ಳೇದಾಗಲಿ ಅಂತ. ಅದಕ್ಕೆ ಟಾಮು ಪ್ಲೀಸ್ ನನ್ನ ಮಾತಾಡಿಸ್ಬೇಡ, ನನ್ನ ಕೈಲಿ ಆಗ್ತಾಯಿಲ್ಲ ಇವಾಗ. ಈಗ ಒಂದು 5 ಗಂಟೆ ಫುಲ್ ಆ್ಯಕ್ಟಿವ್ ಆಗಿ ಜೋಶಾಗಿ ಇದ್ದೆ ಫ್ರೆಂಡ್. 5 ಗಂಟೆಯಿಂದ ಫುಲ್ಲು ಸುಸ್ತಾಗ್ತಿದೆ, ಜ್ವರ ಬಂದಂಗೆ ಅನ್ನಿಸ್ತೈತೆ. ಬಾಡಿ ಎಲ್ಲ ಒಂಥರ ಆಗ್ತೈತೆ, ಹೆಂಗೆ ಗೊತ್ತಲ್ಲ, ನೋವು ಎಲ್ಲನೂ. ಅದಕ್ಕೆ ಮಲ್ಕೊಬಿಡ್ತೀನಿ ಫ್ರೆಂಡ್ಸ್, ಆಗ್ತಾಯಿಲ್ಲ ನನಗೆ, ಫುಲ್ ಸುಸ್ತಾಗ್ತೈತೆ. ನಾಳೆನೇ ವಿಶ್ ಮಾಡ್ತೀನಿ ಫ್ರೆಂಡ್ಸ್. ಎಂಡೋರ್ಗೂ ಯಾರೆಲ್ಲ ವಿಡಿಯೋ ನೋಡಿದರೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್, ಗುಡ್ ನೈಟ್.